ನಮಸ್ಕಾರ ವೀಕ್ಷಕರೇ, ರಿಪಬ್ಲಿಕ್ ಡಿಜಿಟಲ್ಗೆ ಸ್ವಾಗತ. ನಾನು ರೂಪಾ ಚಂದ್ರು. ರಾಜ್ಯದಲ್ಲಿ ಉದ್ಯೋಗ ಆಕಾಂಕ್ಷಿಗಳು ಸಿಡಿದೆದ್ದಿದ್ದಾರೆ. ಖಾಲಿ ಇರುವಂತಹ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಅಂತ ಆಗ್ರಹಿಸಿ ಒಂದು ಕಡೆ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇರುವಂತದ್ದು. ಸದ್ಯದ ಮಟ್ಟಿಗೆ 2.84 ಲಕ್ಷ ಸರ್ಕಾರಿ ಹುದ್ದೆಗಳ ಭರ್ತಿಗೆ ಆಗ್ರಹಿಸಿ ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘಟನೆ ಧಾರವಾಡದಲ್ಲಿ ಬೃಹತ್ ಪ್ರತಿಭಟನೆಯನ್ನ ನಡೆಸಿದೆ. ಶಿಕ್ಷಣ, ಪೊಲೀಸ್, ಆರೋಗ್ಯ ಸೇರಿದಂತೆ ವಿವಿಧ ಇಲಾಖೆಗಳಲ್ಲಿನ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಅಂತ ಅಭ್ಯರ್ಥಿಗಳು ಆಗ್ರಹಿಸಿದ್ದಾರೆ. ಇನ್ನು ಸರ್ಕಾರ ರಚನೆಯಾಗಿ 2.5 ವರ್ಷ ಆದರೂ ಕೂಡ ಇನ್ನೂ ನೇಮಕ ಪ್ರಕ್ರಿಯೆ ಅನ್ನೋದು ನಡೆಸಿಲ್ಲ. ಯಾಕೆ ಅಂತ ಪ್ರಶ್ನಿಸಿ ಇದನ್ನು ತರಾಟೆಗೆ ತೆಗೆದುಕೊಳ್ಳಾಯಿತು. ಸಚಿವ ಸಂಪುಟ ಸಭೆಯಲ್ಲಿ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವಂತಹ ಸುಮಾರು 56,000 ಹುದ್ದೆ ಭರ್ತಿಗೆ ಒಪ್ಪಿಗೆಗೆ ಈಗ ಸೂಚನೆಯನ್ನ ಕೊಡಲಾಗಿದೆ. ಅಂದ್ರೆ ಸಂಪುಟ ಸಭೆಯಲ್ಲಿ ನೇಮಕಾತಿಗಿರುವಂತಹ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಮಾಡಲಾಗಿದೆ. ಅಂತಿಮವಾಗಿ ಮೀಸಲಾತಿ ಮಿತಿ 50% ಮೀರಬಾರದು, ಒಳ ಮೀಸಲಾತಿಯೊಂದಿಗೆ ನೇಮಕಾತಿಯನ್ನು ನಡೆಸೋದಕ್ಕೆ ಈಗ ತೀರ್ಮಾನ ಮಾಡಲಾಗಿದೆ. ಅಂದ್ರೆ ಎಸ್ಸಿಗೆ 15% ಮತ್ತು ಎಸ್ಟಿಗೆ 3%. ಒಟ್ಟಾರೆ ಯಾವುದೇ ಕಾನೂನು ತೊಡಕುಗಳಿಲ್ಲದೆ ನೇಮಕಾತಿ ಪ್ರಕ್ರಿಯೆಯನ್ನ ಸುಗಮವಾಗಿ ನಡೆಸೋದಕ್ಕೆ ಸರ್ಕಾರ ಈ ತೀರ್ಮಾನವನ್ನು ಕೈಗೊಂಡಿದೆ. ಒಟ್ಟು 56,432 ಹುದ್ದೆಗಳ ಪೈಕಿ ಕಲ್ಯಾಣ ಕರ್ನಾಟಕ ಭಾಗದ 371 ಜೆ ಅಡಿಯಲ್ಲಿ 32,132 ಹುದ್ದೆಗಳು ಹಾಗೂ ಉಳಿದ 24,300 ಹುದ್ದೆಗಳಿಗೆ ಪ್ರತ್ಯೇಕವಾಗಿ ಹಣಕಾಸು ಇಲಾಖೆ ಅನುಮೋದನೆಯನ್ನು ಕೊಟ್ಟಿದೆ. ಸೊ ಒಟ್ಟಾರೆಯಾಗಿ ಶೀಘ್ರವೇ ಈ ಪ್ರಕ್ರಿಯೆ ಚಾಲನೆಯನ್ನು ಪಡಿತಾ ಇದೆ. ಈಗಾಗಲೇ ಈ ನೇಮಕಾತಿ ಪ್ರಕ್ರಿಯೆ ನಡೆಯುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸ್ಪಷ್ಟನೆಯನ್ನು ಕೂಡ ನೀಡಲಾಗಿರುವಂಥದ್ದು. ಸೊ ಇಷ್ಟಾದ್ರೂ ಕೂಡ ಕೆಲವೊಂದಿಷ್ಟು ಕಾನೂನು ತೊಡಕುಗಳಿವೆ. ಏನದು? 50% ಈಗ ಮತ್ತೆ ಸರ್ಕಾರ ವಾಪಸ್ ಮಾಡಿ ಬಂದಿದೆ. ಅಂದ್ರೆ ರಾಜ್ಯದಲ್ಲಿ ಮೀಸಲಾತಿ ಹೆಚ್ಚಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ತಿರುವುಗಳನ್ನು ಪಡೆದುಕೊಂಡಿತ್ತು. 2022ರಲ್ಲಿ ಆಗ ಬಿಜೆಪಿ ಅಧಿಕಾರದಲ್ಲಿತ್ತು. ಆ ಹಿಂದಿನ ಸರ್ಕಾರ ಪರಿಶಿಷ್ಟ ಜಾತಿ ಅಂದ್ರೆ ಎಸ್ಸಿ ಮೀಸಲಾತಿಯ ಪ್ರಮಾಣವನ್ನ 15% 17% ಹಾಗೂ ಪರಿಶಿಷ್ಟ ಪಂಗಡ ಅಂದ್ರೆ ಎಸ್ಟಿ ಮೀಸಲಾತಿಯನ್ನ 3% 7% ಏರಿಸುವ ಮೂಲಕ ಐತಿಹಾಸಿಕ ತೀರ್ಮಾನವನ್ನು ತೆಗೆದುಕೊಂಡಿತ್ತು. ಈ ಮೀಸಲಾತಿ ಹೆಚ್ಚಳಕ್ಕೆ ಕಾನೂನಿನ ರಕ್ಷಣೆ ನೀಡುವಂತ ಉದ್ದೇಶದಿಂದ ಕರ್ನಾಟಕ ರಾಜ್ಯ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಇತರೆ ಹಿಂದುಳಿದ ವರ್ಗಗಳ ಮೀಸಲಾತಿಯ ಕಾಯ್ದೆ 2022 ಜಾರಿಗೆ ತರಲಾಗಿತ್ತು. ಸೊ ಇದರಿಂದಾಗಿ ರಾಜ್ಯದಲ್ಲಿ ಒಟ್ಟು ಮೀಸಲಾತಿ ಮಿತಿ 56% ಏರಿಕೆಯಾಗಿತ್ತು. ಈ ಮೀಸಲಾತಿ ಮಿತಿ ಹೆಚ್ಚಳವನ್ನ ಪ್ರಶ್ನಿಸಿ ಹಲವು ಸಂಘಟನೆಗಳು ಹಾಗೂ ವ್ಯಕ್ತಿಗಳು ಹೈಕೋರ್ಟ್ ಮೆಟ್ಟಿಲನ್ನ ಏರಿದ್ರು. ಅರ್ಜಿಗಳ ವಿಚಾರಣೆ ಕೂಡ ನಡೆಸಿತ್ತು ಹೈಕೋರ್ಟ್. 56% ಮೀಸಲಾತಿ ಜಾರಿಗೆ ಈ ಮಧ್ಯಂತರ ತಡೆಯನ್ನ ಕೂಡ ನೀಡಿತ್ತು. ಅಲ್ಲದೆ ಸುಪ್ರೀಂ ಕೋರ್ಟ್ನ ಹಳೆಯ ತೀರ್ಪಿನ ಅನ್ವಯ ಅಂದ್ರೆ 50% ಮೀಸಲಾತಿಯ ಮಿತಿಯೊಳಗೆ ಎಸ್ಸಿಗೆ 15%, ಎಸ್ಟಿಗೆ 3% ಸರ್ಕಾರಿ ನೇಮಕಾತಿಗಳನ್ನ ನಡೆಸುವಂತೆ ರಾಜ್ಯ ಸರ್ಕಾರಕ್ಕೆ ಕಟ್ಟುನಿಟ್ಟಿನ ಸೂಚನೆಯನ್ನ ಕೂಡ ಕೊಡಲಾಗಿತ್ತು. ಇದೀಗ ನ್ಯಾಯಾಲಯದ ಅಂತಿಮ ತೀರ್ಪು ಬರೋವರೆಗೂ ಕೂಡ ನಾವು ಕಾಯ್ತಾ ಕೂತ್ರೆ ನೇಮಕಾತಿ ಮತ್ತಷ್ಟು ವಿಳಂಬ ಆಗುತ್ತೆ ಎನ್ನುವ ಕಾರಣಕ್ಕೆ ಸರ್ಕಾರ ಏನ್ ಮಾಡಿದೆ, ಅನಿವಾರ್ಯವಾಗಿ ಈ ಹಳೆಯ ಅಂದ್ರೆ 50% ಮೀಸಲಾತಿಯ ಅಡಿಯಲ್ಲೇ 56,432 ಹುದ್ದೆಗಳನ್ನ ಭರ್ತಿ ಮಾಡೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಸೊ ಹೊಸ ರೋಸ್ಟರ್ ನಿಗದಿ ಅಂದ್ರೆ ಮತ್ತೆ ಹೊಸ ರೋಸ್ಟರ್ ನಿಗದಿ ಮಾಡಿದ್ರೆ ವಿಳಂಬ ಆಗುತ್ತೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ನೇಮಕ ಪ್ರಕ್ರಿಯೆಗೆ ಚಾಲನೆಯನ್ನ ಕೊಡೋದಕ್ಕೆ ಸರ್ಕಾರ ಏನೋ ತಾತ್ವಿಕ ಒಪ್ಪಿಗೆಯನ್ನ ಕೊಟ್ಟಿದೆ. ಆದ್ರೆ ಇಲಾಖೆಗಳಲ್ಲಿ ಮುಂದಿರುವಂತ ಅತಿ ದೊಡ್ಡ ಮತ್ತು ಸಂಕೀರ್ಣ ಸವಾಲು ಅಂತಂದ್ರೆ ರೋಸ್ಟರ್ ನಿಗದಿ. ಸೊ ತಿಂಗಳುಗಳ ಹಿಂದೆ ರಾಜ್ಯದಲ್ಲಿ 56% ಮೀಸಲಾತಿ ಆಧಾರದ ಮೇಲೆ ಒಳ ಮೀಸಲಾತಿಯ ನಿರೀಕ್ಷೆಯಲ್ಲಿ ಬಹುತೇಕ ಸರ್ಕಾರಿ ಇಲಾಖೆಗಳು ತಮ್ಮ ಹುದ್ದೆಗಳಿಗೆ ಹೊಸ ರೋಸ್ಟರ್ ಅನ್ನ ಸಿದ್ಧಪಡಿಸಿಕೊಂಡಿದ್ವು. ಈಗ ನ್ಯಾಯಾಲಯದ ಸೂಚನೆಯಂತೆ ದಿಢೀರಂತ 50% ಮೀಸಲಾತಿ ಅಡಿಯಲ್ಲಿ ನೇಮಕಾತಿಯನ್ನ ನಡೆಸೋದ್ರಿಂದ ಈ ಹಳೆಯ ರೋಸ್ಟರ್ ಆಧಾರದ ಮೇಲೆ ನೇಮಕಾತಿಯ ಅಧಿಸೂಚನೆ ಹೊರಡಿಸೋದಕ್ಕೆ ಕಾನೂನಿನಲ್ಲಿ ಅವಕಾಶ ಇರೋದಿಲ್ಲ. ಸೊ ಹಾಗಾಗಿ ಪ್ರತಿಯೊಂದು ಇಲಾಖೆ ಕೂಡ ಮತ್ತೆ ಮೊದಲಿನಿಂದ ಅಂದ್ರೆ 50% ಮೀಸಲಾತಿ ಮಿತಿಗೆ ಎಸ್ಸಿ 15% ಅನುಗುಣವಾಗಿ ಪರಿಷ್ಕೃತ ರೋಸ್ಟರ್ ಅನ್ನ ಹೊಸದಾಗಿ ಸಿದ್ಧಪಡಿಸಬೇಕಾಗಿದೆ. 56,000ಕ್ಕೂ ಹೆಚ್ಚು ಹುದ್ದೆಗಳಿಗೆ ಈ ಬೃಹತ್ ಕಸರತ್ತು ನಡೆಸಿ ಈ ತಾಂತ್ರಿಕ ದೋಷಗಳಿಲ್ಲದಂತೆ ಹೊಸ ರೋಸ್ಟರ್ ಅನ್ನ ಸಿದ್ಧಪಡಿಸಿ ಮತ್ತೆ ಆರ್ಥಿಕ ಇಲಾಖೆಯ ಒಪ್ಪಿಗೆ ಪಡೆದು ಅಂತಿಮ ಅಧಿಸೂಚನೆಯನ್ನ ಹೊರಡಿಸೋದಕ್ಕೆ ಇಲಾಖೆಗಳಿಗೆ ಸಾಕಷ್ಟು ಸಮಯ ಹಿಡಿಯುವ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಇದು ಉದ್ಯೋಗ ಆಕಾಂಕ್ಷಿಗಳ ಕಾಯುವಿಕೆಯನ್ನ ಮತ್ತಷ್ಟು ವಿಸ್ತರಿಸಬಹುದಾಗಿದೆ. ನ್ಯಾಯಾಲಯದ ಮೆಟ್ಟಿಲೇರುವ ಸಾಧ್ಯತೆ ಕೂಡ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿ, ಈ 56,432
ಹುದ್ದೆಗಳ ನೇಮಕಾತಿಯಲ್ಲಿ ಸದ್ಯಕ್ಕೆ ಯಾವುದೇ ರೀತಿಯ ಒಳ ಮೀಸಲಾತಿ ಜಾರಿ ಇರೋದಿಲ್ಲ ಅಂತ ಸಚಿವ ಸಂಪುಟ ಸಭೆಯ ಬಳಿಕ ಸರ್ಕಾರ ಸ್ಪಷ್ಟವಾಗಿ ಹೇಳಿದೆ. ಒಳ ಮೀಸಲಾತಿ ಜಾರಿಗೆ ತರುವುದಕ್ಕೆ ಮತ್ತಷ್ಟು ಕಾಲಾವಕಾಶ ಹಾಗೂ ಕಾನೂನು ಪ್ರಕ್ರಿಯೆಗಳ ಅಗತ್ಯ ಇದೆ. ಸೊ ಹಾಗಾಗಿ ಈ ನೇಮಕಾತಿಯನ್ನ ಹಳೆಯ ಪದ್ಧತಿಯಂತೆ ನಡೆಸೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಸರ್ಕಾರದ ಈ ನಿರ್ಧಾರವೇ ಈಗ ಹೊಸ ಕಾನೂನು ಸಮರಕ್ಕೆ ನಾಂದಿ ಹಾಡುವ ಅಪಾಯದಲ್ಲೂ ಕೂಡ ಇರುವಂತದ್ದು. ಹಾಗಾಗಿ ಎಲ್ಲೋ ಒಂದ್ ಕಡೆ ಈ ಒಳ ಮೀಸಲಾತಿ ಜಾರಿಗಾಗಿ ದಶಕಗಳಿಂದ ರಸ್ತೆಗಿಳಿದು ಹೋರಾಟ ಮಾಡ್ತಾ ಇರುವಂತಹ ದಲಿತ ಸಮುದಾಯಗಳು ಸರ್ಕಾರದ ಈ ನಡೆಯನ್ನ ಸುಲಭವಾಗಿ ಒಪ್ಕೊಳ್ಳುವ ಸಾಧ್ಯತೆ ಅಂತೂ ಇಲ್ಲ, ಅದು ಕಡಿಮೆ ಇರುವಂತದ್ದು. ಅಲ್ಲದೆ 2022ರಲ್ಲಿ ತಮಗೆ ನೀಡಲಾಗಿದ್ದಂತಹ ಶೇಕಡ 17ರ ಮಿತಿಯನ್ನ ಕೈಬಿಟ್ಟು ಮತ್ತೆ ಹಳೆಯ ಶೇಕಡ 15ರ ಮೀಸಲಾತಿ ಅಡಿಯಲ್ಲಿಯೇ ಲಕ್ಷಾಂತರ ಹುದ್ದೆಗಳಿಗೆ ಅಧಿಸೂಚನೆ ಹೊರಡಿಸಿದ್ರೆ ದಲಿತ ಸಂಘಟನೆಗಳು ತೀವ್ರ ಆಕ್ಷೇಪವನ್ನ ವ್ಯಕ್ತಪಡಿಸುತ್ತವೆ. ಸೊ ಅಧಿಸೂಚನೆ ಪ್ರಕಟಗೊಂಡ ತಕ್ಷಣವೇ ಈ ಮೀಸಲಾತಿ ಕಡಿತ ಹಾಗೂ ಒಳ ಮೀಸಲಾತಿ ಜಾರಿಯಾಗದ ವಿಚಾರವನ್ನ ಮುಂದಿಟ್ಟುಕೊಂಡು ಈ ಸಂಘಟನೆಗಳು ಮತ್ತು ನ್ಯಾಯಾಲಯದ ಮೆಟ್ಟಿಲಿರುವಂತಹ ಸಾಧ್ಯತೆಗಳು ಮತ್ತೆ ಹೆಚ್ಚಾಗಿರುವಂತಹ ಹಿನ್ನೆಲೆಯಲ್ಲಿ ಒಂದು ವೇಳೆ ಈ ನೇಮಕಾತಿ ಪ್ರಕ್ರಿಯೆ ವಿರುದ್ಧ ಯಾರಾದರೂ ತಡೆಯಾಜ್ಞೆಯನ್ನ ತಂದ್ರೆ ಈ 56,432 ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆ ಮತ್ತೆ ತ್ರಿಶಂಕು ಸ್ಥಿತಿಗೆ ತಲುಪುತ್ತೆ. ವರ್ಷಗಳ ಕಾಲ ನೆನೆಗುದಿಗೆ ಬೀಳುವ ಭೀತಿ ಎದುರಾಗಿದೆ. ಷರತ್ತುಬದ್ಧ ನೇಮಕವನ್ನ ಮಾಡೋದಕ್ಕೆ ಒಂದಷ್ಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಲೋಚನೆಯನ್ನ ಮಾಡಲಾಗ್ತಿದೆ. ಸದ್ಯ ನೋಡಿ, ಹೈಕೋರ್ಟ್ನಲ್ಲಿ ಮೀಸಲಾತಿ ಮಿತಿ ಹೆಚ್ಚಳ ಹಾಗೂ ಒಳ ಮೀಸಲಾತಿಯ ವಿಚಾರಗಳೆರಡೂ ಕೂಡ ಈ ವಿಚಾರಣಾ ಹಂತದಲ್ಲಿವೆ. ಸೊ ಹಾಗಾಗಿ ಇತ್ತೀಚೆಗೆ ಬೆಳಗಾವಿಯಲ್ಲಿ ನಡೆದಂತ ಚಳಿಗಾಲದ ಅಧಿವೇಶನದಲ್ಲಿ ಈ ಮೀಸಲಾತಿ ಹೆಚ್ಚಳದ ಕಾಯ್ದೆಯನ್ನ ಸಂವಿಧಾನದ 9ನೇ ಶೆಡ್ಯೂಲ್ಗೆ ಸೇರಿಸಬೇಕು ಅಂತ ಉಭಯ ಸದನಗಳಲ್ಲಿ ಸರ್ವಾನುಮತದ ನಿರ್ಣಯವನ್ನ ಕೈಗೊಂಡು ಕೇಂದ್ರ ಸರ್ಕಾರಕ್ಕೆ ಶಿಫಾರಸನ್ನ ಮಾಡಲಾಗಿತ್ತು. ಆದ್ರೆ ಕೇಂದ್ರದಿಂದ ಇದುವರೆಗೂ ಕೂಡ ಯಾವುದೇ ಸಕಾರಾತ್ಮಕ ಸ್ಪಂದನೆ ದೊರೆತಿಲ್ಲ. ಸದ್ಯಕ್ಕೆ ಆರ್ಥಿಕ ಇಲಾಖೆಯ ಅನುಮೋದನೆಯೊಂದಿಗೆ ಅಸ್ತಿತ್ವದಲ್ಲಿರುವಂತಹ ಕಾನೂನಿನಂತೆಯೇ ಷರತ್ತುಬದ್ಧವಾಗಿ ನೇಮಕಾತಿಯನ್ನು ಶುರು ಮಾಡೋದಕ್ಕೆ ಸರ್ಕಾರ ಈಗ ಮುಂದಾಗಿದೆ. ಭವಿಷ್ಯದಲ್ಲಿ ನ್ಯಾಯಾಲಯದಲ್ಲಿ ಈ ವಿಚಾರ ಅಂತಿಮವಾಗಿ ಇತ್ಯರ್ಥವಾದ ಸಂದರ್ಭದಲ್ಲಿ ಕೋರ್ಟ್ ಆದೇಶಕ್ಕೆ ಅನುಗುಣವಾಗಿ ಮಾರ್ಪಾಡುಗಳನ್ನು ಮಾಡಿಕೊಳ್ಳುವ ಷರತ್ತನ್ನ ಈ ನೇಮಕಾತಿಗೆ ವಿಧಿಸಲಾಗಿದೆ. ಸೊ ಒಟ್ಟಾರೆಯಾಗಿ ಸರ್ಕಾರಿ ಕೆಲಸದ ಕನಸು ಕಾಣ್ತಾ ಇರುವಂತಹ ಯುವ ಜನತೆಗೆ ನೇಮಕಾತಿಯ ಬಾಗಿಲು ತೆರೆದಿದೆಯಾದರೂ ಕೂಡ ಈ ಮೀಸಲಾತಿ, ಈ ಕಾನೂನು ಕಗ್ಗಂಟುಗಳು ಅವರವರ ಭವಿಷ್ಯದ ಹಾದಿಗೆ ಅಡ್ಡ ಬರ್ತಾವೆಯೇ ಎನ್ನುವಂಥ ಪ್ರಶ್ನೆ ಸದ್ಯಕ್ಕೆ ಎದುರಾಗಿದೆ ಅಂತ ಹೇಳ್ಬೋದು. ಸೊ ಇದೆಲ್ಲವನ್ನ ನೋಡ್ತಾ ಇದ್ರೆ ಒಂದು ಕಡೆ ಸಾಕಷ್ಟು ಜನ ಬಡ ಕುಟುಂಬದಿಂದ ಬಂದಿರುವಂತಹ ವಿದ್ಯಾರ್ಥಿಗಳು, ಅದರ ಜೊತೆಗೆ ಮಧ್ಯಮ ವರ್ಗದ ವಿದ್ಯಾರ್ಥಿಗಳು, ಇಲ್ಲ ಜೀವನದಲ್ಲಿ ಏನಾದರೂ ಒಂದು ಸಾಧಿಸಬೇಕು ಅನ್ನುವಂತಹ ಸಾಕಷ್ಟು ಉದ್ಯೋಗ ಆಕಾಂಕ್ಷಿಗಳೇನಾಗಿದೆ ಅಂತಂದ್ರೆ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓದ್ಕೊಂಡು ದಿನಗಳನ್ನ ದುಡ್ತಾ ಇದ್ದಾರೆ. ಬಾಡಿಗೆ ಕಟ್ಟೋದಕ್ಕಾಗ್ತಾ ಇಲ್ಲ, ಮೆಸ್ ಬಿಲ್ ಕಟ್ಟೋದಕ್ಕಾಗ್ತಾ ಇಲ್ಲ, ಟ್ಯೂಷನ್ ಫೀಸ್ ಕಟ್ಟೋದಕ್ಕಾಗ್ತಾ ಇಲ್ಲ, ಅಕಾಡೆಮಿ ಫೀಸ್ ಕಟ್ಟೋದಕ್ಕಾಗ್ತಾ ಇಲ್ಲ, ಬೇಕಾದಂತ ವಸ್ತುಗಳ ಖರೀದಿ ಮಾಡ್ಕೊಳ್ಳೋದಕ್ಕೆ ಹಣ ಇಲ್ಲ. ಸೊ ಸಾಕಷ್ಟು ಜನಕ್ಕೆ ಸುಮಾರು 3-4-5 ವರ್ಷದಿಂದ ಯಾವುದೇ ನೋಟಿಫಿಕೇಶನ್ ಆಗದೆ ಇರುವಂತಹ ಹಿನ್ನೆಲೆಯಲ್ಲಿ ಚಿಂತೆಗೀಡು ಮಾಡುವಂತಾಗಿತ್ತು. ಈಗ ಈ ಉದ್ಯೋಗ ಆಕಾಂಕ್ಷಿಗಳು ಸಿಡಿದೆದ್ದು ಸರ್ಕಾರಕ್ಕೆ ಚುರುಕು ಮುಟ್ಟಿಸಿದಂತಹ ಹಿನ್ನೆಲೆಯಲ್ಲಿ ಸರ್ಕಾರ ಈಗ 30 ದಿನದ ಒಳಗೆ ನೇಮಕಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಿಹಿ ಸುದ್ದಿ ಕೊಟ್ಟಿದೆ. ನೋಡೋಣ ಏನಾಗುತ್ತೆ ಅಂತ. ಈ 30 ದಿನದಲ್ಲಿ ಉದ್ಯೋಗಾಕಾಂಕ್ಷಿಗಳಿಗೆ ಸಿಹಿ ಸುದ್ದಿಯನ್ನ ಕೊಟ್ಟು ನೇಮಕಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫೈನಲೈಸೇಷನ್ ಏನಾದರೂ ಸಿಗುತ್ತಾ, ಅಥವಾ ಇಲ್ಲ ಕಾನೂನು ತೊಡಕು ಅದು ಇದು ಅಂತ ಹೇಳ್ಬಿಟ್ಟು ಮತ್ತೆ ಏನಾದರೂ ಇದು ಮುಂದಕ್ಕೆ ಹಾಕಲಾಗುತ್ತಾ, ಆಗ ನೆಕ್ಸ್ಟ್ ಉದ್ಯೋಗಾಕಾಂಕ್ಷಿಗಳು ಏನ್ ಮಾಡ್ತಾರೆ ಇದೆಲ್ಲವನ್ನ ಕಾದಷ್ಟೇ ನೋಡಬೇಕಾಗಿದೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.